ಗುರುಗಳೇ ನಮಸ್ಕಾರ ಇದೆಯಲ್ಲ, ಇದರಲ್ಲಿ ಎಷ್ಟು ವಿಧಗಳಿದೆ? ನಮಸ್ಕಾರದಲ್ಲಿ ಸುಮಾರು ವಿಧಗಳಿದೆ. ನೋಡಿ, 2 ಕೈಗಳನ್ನು ಜೋಡಿಸೋದಿದ್ದು ಪ್ರಣಾಮ ಮುದ್ರ ಅಂತಾರೆ. ಇದನ್ನ ಹೊಟ್ಟೆ ಹತ್ರ ಎತ್ಕೊಂಡ್ರೆ ತಾಯಿಗೆ ನಮಸ್ಕಾರ. ಎದೆ ಹತ್ರ ಇಟ್ಕೊಂಡ್ರೆ ನಿಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡ್ದಂಗೆ. ಬಾಯಿ ಹತ್ರ ಇಟ್ಕೊಂಡ್ರೆ ನಿಮ್ಮ ತಂದೆಗೆ ನಮಸ್ಕಾರ ಮಾಡ್ದೆ ಅಂತ ಅರ್ಥ. ಹಣೆ ಹತ್ರ ಇಟ್ಕೊಂಡ್ರೆ ನಿಮ್ಮ ಗುರುಗಳಿಗೆ ನಮಸ್ಕಾರ ಮಾಡ್ತಿದ್ದೀನಿ ಅಂತ. ಒಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅಲ್ಲಿ ದೈವ ಸ್ವರೂಪ. ಕೈ ತಲೆ ಮೇಲೆ ಇಟ್ಕೊಂಡ್ರೆ ನಿಮ್ಗೆ ಆ ದೇವ್ರ ಹೆಸರು ಗೊತ್ತಿಲ್ಲದೇನು ಆ ದೈವಕ್ಕೆ ನಮಸ್ಕಾರ ಮಾಡ್ದೆ ಅಂತ ಅರ್ಥ. ಎರಡೂ ಕೈ ಎತ್ತಿ ಮೈಗೆ ನಮಸ್ಕಾರ ಮಾಡ್ದಂದ್ರೆ ನಿಮ್ಗೆ ಇಷ್ಟವಾದ ದೇವರನ್ನ ನೀವು ನಮಸ್ಕಾರ ಮಾಡ್ತಿದ್ದೀರಿ ಅಂತ ಇದರ ಅರ್ಥ. ಇಷ್ಟ ದೇವರಿಗೆ 2 ಕೈ ಜೋಡಿಸಿ ಮೇಲೆತ್ತಿ ನಮಸ್ಕಾರ ಮಾಡಬೇಕು. ನಿಮ್ಮ ಹೃದಯದಲ್ಲಿ ನಿಮ್ಮ ಮನೆ ದೇವರು ಮತ್ತು ಶ್ರೀಮನ್ನಾರಾಯಣನನ್ನ ನೀವು ಎಲ್ಕೊಂಡ್ರು ಕೂಡ ಹೃದಯದಲ್ಲಿ ಕೈ ನೆಟ್ಟು ಆ ನಾರಾಯಣನಿಗೆ ಮತ್ತು ನಿಮ್ಮ ಮನೆ ದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಯಾಕಂದ್ರೆ ಅಂತರ್ವಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮಸ್ಕಾರದಲ್ಲಿ ಇಷ್ಟು ವಿಧಗಳಿದೆ. ನಮಸ್ಕಾರ ಅಂದ್ರೆ ಈ 2 ಕೈ ಜೋಡಿಸಿದ್ರೆ ನಮಸ್ಕಾರ ಇಷ್ಟು ವಿಧ.